ಅವ್ರ ತಲೆಯಲ್ಲಿ ಏನದಪ್ಪ ಅಂತಂದ್ರೆ ಶಿವಸೇನೆ ನಮ್ಮ ಕಡೆ ಬಂದ್ರೆ ಮುಗಿದು ಬಿಡ್ತಲ್ಲ, ಶಿಂದೆಯವ್ರು ಬಂದರೆ ಶಿಂದೆಯವ್ರ ಮನುಷ್ಯನ ಆಗಲಿ ಮೇಯರ ಅದ್ರ ಹೆಸರು ಇರ್ತದ ಶಿವಸೇನೆ, ಮತ್ತು ಹೊರಡು ಬಂದಂಗೆ ಆಗುತ್ತೆ ನಮ್ಗೆ ಅನ್ನೋ ಒಂದು ಲೆಕ್ಕ ಇರ್ಬೋದು. ಇಲ್ಲ ಸ್ವತಃ ಇನ್ನೊಂದು ಲೆಕ್ಕಾಚಾರನೂ ಅದಲ್ಲ. ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಶಿಂದೆ ಗುಂಪನ್ನು ಬಿಟ್ಟರು ಸಹಿತ 65 UBT ಅಂದರೆ ನಮ್ಮ ಉದ್ಧವ್ ಠಾಕ್ರೆ ಟೀಮ್ ಅದ, 60 ಜನ ಆಯ್ಕೆ ಬಂದಾರೆ ಕಾರ್ಪೊರೇಟ್ಗಳು. ಕಾಂಗ್ರೆಸ್ 24 ಇದ್ದಾರೆ, ಈ ಥರ 20 ಇದ್ದಾರೆ. ಅದೆಲ್ಲ ಕೂಡಿಸಿ ಎಷ್ಟಾಗದ್ರಿ? ಅದೆಲ್ಲ ಕೂಡಿಸಿದಾಗ 109 ಆಗ್ತಾರೆ. 109 ಟೋಟಲ್ ಎಷ್ಟಪ್ಪ ಅದು? 227. 227ಪ್ಪ ಅಂದ್ರೆ ಇನ್ನೂ ಅಷ್ಟು ಬೇಕಾಗ್ತದೆ. ಆದರೂ ಏನೋ ಮಾಡ್ಬೋದು ಅನ್ನೋಂಥ ಒಂದು ತರ್ಕ ಅವ್ರಿಗೆ. ಅಂದ್ರೆ ಶಿವಸೇನೆ ಒಪ್ಪಿದ್ರೆ ಇವ್ರದ್ದು ಗೌರ್ಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ. ಯಾರದು? ಈ ನಮ್ಮ UBT. ಇದು ದೊಡ್ಡ ಪೇಚ್ ಬಂದುಬಿಟ್ಟದು ಇವತ್ತು. ಮತ್ತು ಆಲ್ರೆಡಿ ಇವರು ಮುಚ್ಚಿ ಇಟ್ಟಿದ್ದಾರೆ ನಮ್ಮ ಕಾರ್ಪೊರೇಟ್ಗಳನ್ನು, ಶಿವಸೇನೆ ಶಿಂದೆ ಅವರು. ಮತ್ತು ಅವ್ರಿಗೆ ಅಲ್ಲಿ ಫಡ್ನವೀಸ್ರ ಬಗ್ಗೆ ಭಯ ಅದ. ಅವರಿಗೆ ಫಡ್ನವೀಸ್ರ ಬಗ್ಗೆ, BJP ಅನೇಕ ನಾಯಕರ ಬಗ್ಗೆ ಭಯ ಅದ. ಯಾಕಂದ್ರೆ ಈಗಾಗಲೇ ಒಂದು ಯಾವುದೋ ಉಪಯೋಗಕ್ಕೆ ಬಾರದಂಥ ಪೋಸ್ಟನ್ನು ಕೊಟ್ಟು ಹೊರಗೆ ಹಾಕಿದ್ದಾರೆ ಇವರನ್ನು. ಹೀಗಾಗಿ ಅದಾರು NDA ಎದುರಿದ್ದಾರೆ. ಆದರೆ ತಮಗೇನು ಬೇಕಾಗಿತ್ತು? ಮುಖ್ಯಮಂತ್ರಿ ಸ್ಥಾನ ಬೇಕಾಗಿತ್ತು ಅಥವಾ ಗೃಹ ಮಂತ್ರಿ ಬೇಕಾಗಿತ್ತು. ಅದು ಎರಡೂ ಕೊಡಲೇ ಇಲ್ಲ. ಅದಕ್ಕೆ ಈಗ ಪಟ್ಟು ಹಿಡಿದಿದ್ದಾರೆ ಅವರು. ಇದು ಲಾಭ ಮೋಸ್ಟ್ಲಿ ನಮ್ಮ UBT ಉದ್ಧವ್ ಠಾಕ್ರೆ ಅವ್ರ ಸಾಧ್ಯತೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಒಂದು ವೇಳೆ ಇರೋ ದೇವ್ರು ಒಪ್ಪಿದ ಏನೋ ಒಂದು ಆಯಿತು ಅಂತಂದು ದೇವ್ರ ನಂಬಿಕೆದಂಥ ಜನ ಅವರು ಒಪ್ಪಿದ್ರೆ ನಮ್ಮದು ಗೌರ್ಮೆಂಟ್ ಆಗ್ತದೆ, ಮೇಯರ್ ನಮ್ಮವ್ರು ಹಾಕಾರ. ಅವ್ರು ಏನು ತಿಳ್ಕೊಂಡಿದ್ದಾರೆ BJP